ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಮಾನವನಿಗೆ ದಯೆ ಅನ್ನೋದು ಎಷ್ಟಿರಬೇಕು, ಮಿತ್ರರಲ್ಲಿ ಪ್ರೀತಿ ಹೇಗೆ ಇರಬೇಕು ಅನ್ನೋದನ್ನ ಒಂದು ಗಿಣಿಯ ಕಥೆಯ ಮುಖಾಂತರ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಒಬ್ಬ ಬೇಡ ಅವನು ಒಂದು ಬಾಣ ಬಿಡುವಾಗ ಆ ಬಾಣದಲ್ಲಿ ವಿಷವನ್ನ ಏರಿಸಿ ಬಾಣವನ್ನ ಬಿಡ್ತಿದ್ದಂತೆ. ಅಷ್ಟೇ ಅಲ್ಲದೇನೆ ಅವನು ಬಿಡುವ ಗುರಿ ಇಟ್ಟು ಬಾಣವನ್ನ ಬಿಟ್ಟಾಗ ಆ ಗುರಿಯಲ್ಲೇ ಹೋಗಿ ತಾಕ್ತಿತ್ತಂತೆ. ಅಷ್ಟು ಗುರಿ ಇಟ್ಟು ಬಿಡ್ತಿದ್ದ. ಹೀಗೇನೆ ಒಂದು ದಿವಸ ಒಂದು ಜಿಂಕೆ ಮೇಲೆ ಬಾಣವನ್ನ ಬಿಡೋಣ ಅಂತ ಹೇಳಿ ಜಿಂಕೆಯ ಮೇಲೆ ಗುರಿಯನ್ನ ಇಡ್ತಾರಂತೆ, ವಿಷಪೂರಿತವಾದ ಬಾಣ. ಆ ಜಿಂಕೆಯ ಮೇಲೆ ಬಾಣ ಬೀಳ್ಲಿಕ್ಕೆ ಹೋಗಿ ಗುರಿ ತಪ್ಪಿ ಹೋಗಿ ಒಂದು ಸುಂದರವಾದ ಹಸಿರಾಗಿರುವಂತಹ ಅನೇಕ ಹಣ್ಣನ್ನು ಕೊಡುವ ಅನೇಕ ಪಕ್ಷಿಗಳಿಗೆ ಆಶ್ರಯವನ್ನ ಕೊಡುವ ನೆರಳು ಉಂಟು ಮಾಡುವಂತಹ ಒಂದು ಮರದ ಮೇಲೆ ಹೋಗಿ ಬಿದ್ದು ಬಿಡತ್ತೆ. ಗುರಿ ತಾಕಿ ಗುರಿ ಇದಾಗಿ ಆ ಮರದ ಮೇಲೆ ಹೋಗಿ ಬಿದ್ದು ಬಿಡತ್ತೆ. ಆಗ ಆ ಒಂದು ವಿಷದ ಪರಿಣಾಮದಿಂದ ಮರ ಏನಾಗತ್ತೆ ಅಂತಂದ್ರೆ ದಿನ ಮೇಲೆ ದಿನ ಬಾಡಿ ಹೋಗ್ತಾ ಬರ್ತಿರ್ತದಂತೆ. ಆಗ ಹಣ್ಣು ಸಿಗೋದಿಲ್ಲ, ಎಲ್ಲಾ ಎಲೆಗಳು ಉದುರಿ ಹೋಗೋದ್ ಕಾರಣ ಎಲ್ಲಾ ಪಕ್ಷಿಗಳು ಏನ್ ಮಾಡ್ತಿತ್ತು, ಆ ಮರವನ್ನ ಬಿಟ್ಟು ಬೇರೆ ಒಂದು ಮರಕ್ಕೆ ಹೋಗ್ತಿದ್ವಂತೆ. ಆದ್ರೆ ಎಲ್ಲಾ ಪಕ್ಷಿಗಳು ಹೋದ್ರೂ ಕೂಡ ಅಲ್ಲಿ ಒಂದೇ ಒಂದು ಪಕ್ಷಿ ಮಾತ್ರ ಅಲ್ಲೇ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಆ ಪಕ್ಷಿಗೆ ಅಷ್ಟು ಆ ಮರದ ಮೇಲೆ ಪ್ರೀತಿ. ಹುಟ್ಟಿದ್ದು ಅಲ್ಲೇ, ನಾನು ಬೆಳೆದಿದ್ದು ಅಲ್ಲೇ, ನನಗೆ ಆಶ್ರಯ ಕೊಟ್ಟಿದ್ದು ಇಲ್ಲೇ, ಬಹಳ ಸಂತೋಷವಾಗಿ ಇರಿಸಿದ್ದು ಈ ಮರ. ಈ ಮರಕ್ಕೊಂದು ಕಷ್ಟ ಬಂತಂದ್ರೆ ಎಲ್ಲರೂ ಬಿಟ್ಟು ಹೋಗ್ಬೇಕಾ? ನಾನು ಹಂಗೆ ಮಾಡಿದ್ರೆ ದೊಡ್ಡ ತಪ್ಪಾಗತ್ತೆ, ನಾನು ಹೋಗಲ್ಲ ಅಂತ ಹೇಳಿ ಆ ಪಕ್ಷಿ ಅಂದ್ರೆ ಆ ಗಿಳಿಯು ಅಲ್ಲೇ ಇತ್ತಂತೆ. ಈ ಗಿಳಿಯನ್ನ ನೋಡಿ ಮೇಲೆ ಇಂದ್ರದೇವರು ಆಶ್ಚರ್ಯ ಪಡ್ತಾರಂತೆ. ಇಷ್ಟು ದಯೆ, ಇಷ್ಟು ಪ್ರೀತಿ ಅನ್ನೋದು ಯಾವ ಮಾನವನಿಗೂ ಇಲ್ಲಲ್ಲ. ಈ ಪಕ್ಷಿಗೆ ಪರಮಾತ್ಮನ ಕರುಣೆ ಅದ್ಭುತ ಅಂತ ಹೇಳಿ ಹೇಳ್ತಾರೆ ಅನ್ಕೊಂಡು ಈ ಗಿಳಿಯನ್ನು ಒಂದು ಪರೀಕ್ಷೆ ಮಾಡೋಣ ಅಂತ ಹೇಳಿ ಒಂದು ಮಾನವನ ರೂಪದಲ್ಲಿ ಬರ್ತಾರಂತೆ ಇಂದ್ರದೇವರು. ಇಂದ್ರದೇವರು ಅಂದ್ರೆ ಆ ಗಿಳಿಯು ಇಂದ್ರದೇವರನ್ನ ಆ ಮಾನವನನ್ನು ನೋಡಿದ ಕೂಡಲೇ ನೀವು ಇಂದ್ರದೇವರು ತಾನೇ ಅಂತ ಹೇಳಿ ಆ ಇಂದ್ರದೇವರಿಗೆ ತುಂಬಾ ಚೆನ್ನಾಗಿ ಸ್ವಾಗತ ಮಾಡಿ ಉಪಕಾರವನ್ನ ಮಾಡ್ತದಂತೆ. ಮನಸ್ಸಲ್ಲಿ ಅನ್ಕೊಳ್ತಾರಂತೆ ಇಂದ್ರದೇವರು, ಬಹಳ ಜ್ಞಾನ, ಇದಕ್ಕೆ ನಾನು ಮೆಚ್ಚಬೇಕು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂಡು ನಾನು ಇದಕ್ಕೆ ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ದೀನಿ, ಅದನ್ನ ಮಾಡೋಣ ಅಂತ ಹೇಳಿ ಈ ಮರ ವಿಷದಿಂದ ಕೂಡಿದೆ, ವಿಷದ ಪರಿಣಾಮದಿಂದ ಈ ರೀತಿಯಾಗಿದೆ, ಎಲ್ಲಾ ಪಕ್ಷಿಗಳು ಹೋದ್ವು, ನೀನ್ ಯಾಕೆ ಇನ್ನ ಇಲ್ಲೇ ಇದಿಷ್ಟು ಕಷ್ಟ ಪಡ್ತಾ ಇದೀಯಾ ಅಂತೇಳಿ ಹೇಳಿದಾಗ ಆ ಪಕ್ಷಿ ಆ ಗಿಳಿ ಹೇಳ್ತದಂತೆ, ತಾಯಿಯ ಮಡಿಯ ಮೇಲೆ ಮಲಗಿದಾಗ ಎಷ್ಟು ಸಂತೋಷ ಉಂಟಾಗತ್ತೋ ನನಗೂ ಕೂಡ ಇಲ್ಲಿದ್ದಾಗ ಅಷ್ಟು ಸಂತೋಷ ಉಂಟಾಯ್ತು. ಈ ಮರ ನನಗೆ ಅಷ್ಟು ಸಂತೋಷ ಕೊಟ್ಟಿದೆ. ಹುಟ್ಟಿದ್ದು ಇಲ್ಲಿ, ಬೆಳೆದಿದ್ದು ಇಲ್ಲಿ, ಇರುವ ಕಾಲದವರೆಗೂ ಬಹಳ ಸಂತೋಷದಿಂದ ಇದ್ದೇನೆ. ಇದಕ್ಕೊಂದು ಕಷ್ಟ ಬಂದಿದ್ದ ಕೂಡಲೇ ಬಿಟ್ಟು ಹೋಗೋದು ಅಂತಂದ್ರೆ ಬಹಳ ದೊಡ್ಡ ದ್ರೋಹ ಮಾಡೋದಂತಾಗತ್ತೆ ಈ ಮರಕ್ಕೆ. ತಾಯಿ ಹೇಗೋ ಈ ಮರ ನನಗೂ ಅಷ್ಟೇ, ಈ ಮರ ನನಗೆ ಮಿತ್ರರಂತೆ. ಅಷ್ಟು ಪ್ರೀತಿ ತಾಯಿಯ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆನೋ ಅಷ್ಟೇ ಪ್ರೀತಿ ಈ ಮಿತ್ರನಾದ ಮರನಲ್ಲೂ ನನಗೆ ಇದೆ. ನಾನು ಇದನ್ನ ಬಿಟ್ಟು ಹೋಗಲ್ಲ, ದ್ರೋಹ ಮಾಡ್ದಂತ ಆಗತ್ತೆ, ಬೇಡ ಅಂತ ಹೇಳಿ ಹೇಳ್ತದಂತೆ. ಅದಕ್ಕೆ ಆ ಒಂದು ಪ್ರೀತಿ, ಆ ಮರದ ಮೇಲೆ ಇರುವಂತಹ ಪ್ರೀತಿಗೆ, ಆ ಗಿಳಿಗೆ ಇರುವ ಜ್ಞಾನಕ್ಕೆ ಮೆಚ್ಚಿ ನಿನಗೇನು ಬರಬೇಕು ನನಗೆ ಕೇಳು, ನಾನು ಕೊಡ್ತೀನಿ ಅಂತ ಹೇಳಿ ಹೇಳಿದಾಗ ನನಗೇನು ಬೇಡ, ಈ ಮರ ಮುಂಚೆ ಹೇಗೆ ಹಸಿರಾಗಿ ಎಲ್ಲ ಅಂದ್ರೆ ಅನೇಕ ಪಕ್ಷಿಗಳಿಗೆ ಆಶ್ರಯವನ್ನ ಕೊಡುವಂತಹದ್ದು, ಎಲ್ಲ ಮನುಷ್ಯರಿಗೆ ನೆರಳನ್ನು ಉಂಟು ಮಾಡುವಂತಹ ಸುಂದರವಾಗಿ ಹೇಗೆ ಮುಂಚೆ ಇತ್ತು ಈಗಲೂ ಹಾಗೆ ಇರಬೇಕು, ಮುಂದೆನೂ ಅನೇಕ ವರ್ಷಗಳ ಕಾಲ ಇದು ಇನ್ನ ಇರಬೇಕು ಅಂತ ಹೇಳಿ ಬೇಡ್ಕೊಳ್ತದಂತೆ. ಆ ಒಂದು ಮರ ಕೇಳಿದಾಗ ಇಂದ್ರದೇವರು ಆ ಮರದ ಮೇಲೆ ಒಂದು ಅಮೃತದ ದೊಡ್ಡನ್ನ ಹಾಕ್ತಾರಂತೆ. ಆ ಮರ ಮುಂಚೆ ಹೇಗಿತ್ತೋ ಹಾಗೇನೆ ಆಯ್ತು. ತುಂಬಾ ವರ್ಷಗಳ ಕಾಲ ಇದ್ವಂತೆ. ತುಂಬಾ ಅನೇಕ ಪಕ್ಷಿಗಳಿಗೆ ಆಶ್ರಯಕರವಾಗಿ ಇದ್ವು. ಸುಂದರವಾದ ಹಣ್ಣುಗಳನ್ನ, ಹಂಪಲಗಳನ್ನ ಕೊಡ್ತಿದ್ವು. ನೆರಳು ಕೊಡುವಂತಹ ಮರ ಆಗಿತ್ತು. ಮತ್ತೆ ಇಂದ್ರದೇವರು ಆ ಗಿಳಿಗೂ ಕೂಡ ಕೊನೆಯಲ್ಲಿ ಒಳ್ಳೆ ಗತಿಯನ್ನ ನೀಡಿದ್ರು. ಹಾಗಾಗಿ ಒಬ್ಬ ಮಾನವನಿಗೆ ದಯೆ ಅನ್ನೋದು ಹೆಂಗೆ ಇರಬೇಕು ಅನ್ನೋದನ್ನ ಈ ಒಂದು ಪಕ್ಷಿಯ ಮುಖಾಂತರ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು. ನಮಸ್ಕಾರ. ಹರೇ ಶ್ರೀನಿವಾಸ.